ಹಲೋ ಡಿಯರ್, ವಿಜಯ್ಸ್ ಇಂಗ್ಲಿಷ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ವಾಕ್ಯ ರಚನೆ ಕಲಿ ಈ ಶೃಂಖಲೆಯ 3ನೇ ವಿಡಿಯೋ ಇದು. ನೀವು ಈ ಚಾನಲ್ಗೆ ಬಂದಿದ್ದು ತುಂಬ ಒಳ್ಳೆಯದಾಯಿತು. ದಿನಕ್ಕೆ 1 ಗಂಟೆ ಕಲಿತರೆ ಸಾಕು, ಕೆಲವೇ ದಿನಗಳಲ್ಲಿ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿತೀರ. ಚಿಕ್ಕ ಮಕ್ಕಳಿಗೆ ನೀವು ಕಲಿಸ್ತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ ಅವ್ರು ಹೇಗೆ ಕಲಿತಾರೆ ಅಂತ. ಈ ವಿಡಿಯೋದಲ್ಲಿ ಕ್ರಿಯಾಪದಗಳ ಬಳಕೆ ಆಗಿದೆ. ಅದರ ಜೊತೆಯಲ್ಲಿ ಪ್ರನೌನ್ಸ್ ಅಂದರೆ ಸರ್ವನಾಮಗಳು, ಇವುಗಳನ್ನು ಸರಿಯಾಗಿ ಕಲಿಯುವುದರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿದೆ. ಈ ವಿಡಿಯೋದಲ್ಲಿ ಕೊಟ್ಟಿರುವುದನ್ನು ಚೆನ್ನಾಗಿ ಕಲಿತ ಮೇಲೆ ಮುಂದಿನ ವಿಡಿಯೋಕ್ಕೆ ಹೋಗಿ. ಡೂ ಅಂದರೆ ಮಾಡು ಅಂತ ಅರ್ಥ. ಡೂ ಇಟ್ ಅಂದರೆ ಇದನ್ನು ಮಾಡು. ಇದನ್ನು ಮಾಡಬೇಡ ಅಂತ ಹೇಳಬೇಕಂದ್ರೆ ಡು ನಾಟ್ ಡೂ ಇಟ್. ಈ ಡೂ ನಾಟ್ ಅನ್ನೋದನ್ನು ಶಾರ್ಟ್ ಆಗಿ ಡೋಂಟ್ ಅಂತ ಹೇಳ್ತೀವಿ. ಡೂ ಇಟ್ ಫಾರ್ ಮೀ ಅಂದರೆ ನನಗೋಸ್ಕರ ಮಾಡು, ನನಗಾಗಿ ಮಾಡು. ಡೂ ಇಟ್ ಫಾರ್ ಅಸ್ ನಮಗಾಗಿ ಮಾಡು. ಅದನ್ನೇ ಇದನ್ನು ನಮ್ಮ ಸಲುವಾಗಿ ಮಾಡು ಅಂತ ಹೇಳಬೇಕಾದ್ರೆ ಡೂ ಇಟ್ ಫಾರ್ ಅವರ್ ಸೇಕ್ ಅಂತ ಹೇಳ್ತೀವಿ. ಟೆಲ್ ಅಂದರೆ ಹೇಳು ಅಂತ. ಟೆಲ್ ಮೀ ನನಗೆ ಹೇಳು. ಟೆಲ್ ಟು ಮೀ ಅಂತಾಗಲಿ ಅಥವಾ ಟೆಲ್ ಫಾರ್ ಮೀ ಅಂತಾಗಲಿ ಹೇಳಬಾರ್ದು. ಇದು ರಾಂಗ್, ತಪ್ಪು. ಟೆಲ್ ಅಸ್ ನಮಗೆ ಹೇಳು. ಟೆಲ್ ಹಿಮ್ ಅವನಿಗೆ ಹೇಳು. ಟೆಲ್ ಹರ್ ಅವಳಿಗೆ ಹೇಳು. ಟೆಲ್ ದೆಮ್ ಅವರಿಗೆ ಹೇಳು. ಹೇಳಬೇಡ ಅಂತ ಹೇಳಬೇಕಂದ್ರೆ ಡು ನಾಟ್ ಟೆಲ್, ಶಾರ್ಟ್ ಆಗಿ ಡೋಂಟ್ ಟೆಲ್. ನನಗೆ ಹೇಳಬೇಡ ಅನ್ಲಿಕ್ಕೆ ಡೋಂಟ್ ಟೆಲ್ ಮೀ. ಅವನಿಗೆ ಹೇಳಬೇಡ ಡೋಂಟ್ ಟೆಲ್ ಹಿಮ್. ಯಾರಿಗೂ ಹೇಳಬೇಡ ಅನ್ಲಿಕ್ಕೆ ಡೋಂಟ್ ಟೆಲ್ ಎನಿವನ್. ಡೋಂಟ್ ಟೆಲ್ ಟು ಎನಿವನ್ ಅನ್ನೋದು ರಾಂಗ್, ತಪ್ಪು, ಹೇಳಬೇಡಿ. ಗಿವ್ ಅಂದರೆ ಕೊಡು. ಗಿವ್ ಇಟ್ ಅಂದರೆ ಇದನ್ನು ಕೊಡು. ಯಾರ ಕೈಯಲ್ಲೋ ಇರುತ್ತೆ, ನೀವು ಅದನ್ನು ಕೇಳ್ತಾ ಇರ್ತೀರಿ, ಆಗ ಗಿವ್ ಇಟ್ ಅಂತ ಹೇಳಬೇಕು. ಗಿವ್ ಮೀ ನನಗೆ ಕೊಡು. ಗಿವ್ ಇಟ್ ಟು ಮೀ ಇದನ್ನು ನನಗೆ ಕೊಡು ಅಥವಾ ಅದನ್ನು ನನಗೆ ಕೊಡು. ಗಿವ್ ಇಟ್ ಮೀ ಅಂತ ಹೇಳಕ್ಕಾಗಲ್ಲ, ಇದು ತಪ್ಪು. ಗಿವ್ ಅಸ್ ನಮಗೆ ಕೊಡು. ಗಿವ್ ಇಟ್ ಟು ಅಸ್ ಇದನ್ನು ನಮಗೆ ಕೊಡು. ಗಿವ್ ಹಿಮ್ ಅವನಿಗೆ ಕೊಡು. ಗಿವ್ ಇಟ್ ಟು ಹಿಮ್ ಇದನ್ನು ಅವನಿಗೆ ಕೊಡು. ಗಿವ್ ಹರ್ ಅವಳಿಗೆ ಕೊಡು. ಗಿವ್ ದೆಮ್ ಅವರಿಗೆ ಕೊಡು. ಗಿವ್ ಇಟ್ ನೌ ಈಗ ಕೊಡು. ಗಿವ್ ಇಟ್ ಲೇಟರ್ ಇದನ್ನು ನಂತರ ಕೊಡು. ಡು ನಾಟ್ ಗಿವ್ ಕೊಡಬೇಡ. ಡೋಂಟ್ ಗಿವ್ ಎನಿವನ್ ಯಾರಿಗೂ ಕೊಡಬೇಡ. ಗೋ ಹೋಗು. ಗೋ ಟು ಸ್ಕೂಲ್ ಶಾಲೆಗೆ ಹೋಗು. ಗೋ ಟು ಆನ್ ATM ATMಗೆ ಹೋಗು ಅಂದರೆ ಕ್ಯಾಶ್ ತಗೊಂಬರ್ಲಿಕ್ಕೆ ಹೋಗು. ಇಲ್ಲಿ ಆನ್ ATM ಅಂತಿದೆ, ಅಂದರೆ ಯಾವುದೋ ಒಂದು ATMಗೆ ಹೋಗು ಅಂತ ಅರ್ಥ. ಗೋ ಟು ಹಿಮ್ ಮೇಲಿನ ವಾಕ್ಯಗಳ ಥರ ನೋಡಿದರೆ ಇದು ಅವನಿಗೆ ಹೋಗು ಅಂತ ಆಗಬೇಕಿತ್ತು. ಆದರೆ ಕನ್ನಡದಲ್ಲಿ ನಾವು ಅವನ ಬಳಿಗೆ ಹೋಗು ಅಂತ ಹೇಳ್ತೀವಿ. ಅವನ ಹತ್ರ ಹೋಗು ಅಂತ ಕೂಡ ಉಪಯೋಗ ಮಾಡ್ತೀವಿ. ಹಾಗಂತ ಗೋ ನಿಯರ್ ಹಿಮ್ ಅಂತ ಆಗಲ್ಲ. ಮತ್ತೆ ಗೋ ಟು ಹರ್ ಅವಳ ಬಳಿಗೆ ಹೋಗು. ಗೋ ಟು ಎನಿವನ್ ಯಾರ ಬಳಿಗಾದರೂ ಹೋಗು. ಗೋ ಎನಿವೇರ್ ಎಲ್ಲಿಗಾದರೂ ಹೋಗು. ಗೋ ಟು ಎನಿವೇರ್ ಅಂತ ಹೇಳಬಾರ್ದು, ತಪ್ಪು. ಡೋಂಟ್ ಗೋ ಹೋಗಬೇಡ. ಡೋಂಟ್ ಗೋ ಟು ಹಿಮ್ ಅವನ ಬಳಿಗೆ ಹೋಗಬೇಡ. ಡೋಂಟ್ ಗೋ ಎನಿವೇರ್ ಎಲ್ಲಿಗೂ ಹೋಗಬೇಡ. ಟೇಕ್ ಇಟ್ ಇದನ್ನು ತೆಗೆದುಕೋ. ಟೇಕ್ ದಿಸ್ ಪೆನ್ ಈ ಪೆನ್ನನ್ನು ತೆಗೆದುಕೋ. ಟೇಕ್ ದೀಸ್ ಬುಕ್ಸ್ ಈ ಪುಸ್ತಕಗಳನ್ನು ತೆಗೆದುಕೋ. ಟೇಕ್ ಹಿಮ್ ಮೇಲಿನ ವಾಕ್ಯಗಳ ಥರ ನೋಡಿದರೆ ಇದು ಏನಾಗಬೇಕು, ಅವನನ್ನು ತೆಗೆದುಕೋ ಆಗಬೇಕಿತ್ತು. ಆದರೆ ಅದು ಹಾಗಾಗಲ್ಲ, ಅವನನ್ನು ಕರೆದುಕೊಂಡು ಹೋಗು ಅಂತ ಆಗುತ್ತೆ. ಟೇಕ್ ಹರ್ ಅವಳನ್ನು ಕರೆದುಕೊಂಡು ಹೋಗು. ಟೇಕ್ ಅಸ್ ನಮ್ಮನ್ನು ಕರೆದುಕೊಂಡು ಹೋಗು.
ಟೇಕ್ ದೆಮ್ ಅವರನ್ನು ಕರೆದುಕೊಂಡು ಹೋಗು. ಟೇಕ್ ಅಂದರೆ ಇನ್ನೊಂದು ಅರ್ಥ ಕೂಡ ಕೊಡುತ್ತೆ, ಸೇವಿಸು ಅಂತ. ಅಂದರೆ ತಿನ್ನುವುದು, ಕುಡಿಯುವುದು, ಸೇದುವುದು ಅನ್ನುವ ಅರ್ಥವನ್ನು ಕೂಡ ಕೊಡುತ್ತೆ. ಟೇಕ್ ಅ ಕಪ್ ಆಫ್ ಟೀ, ಒಂದು ಕಪ್ಪು ಚಹಾ ಕುಡಿ. ಟೇಕ್ ದೀಸ್ ಫ್ರೂಟ್ಸ್, ಈ ಹಣ್ಣುಗಳನ್ನು ತಿನ್ನು. ಟೇಕ್ ರೆಸ್ಟ್, ವಿಶ್ರಾಂತಿ ತೆಗೆದುಕೋ. ಟೇಕ್ ಸಮ್ ರೆಸ್ಟ್, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಟೇಕ್ ಸಮಥಿಂಗ್, ಏನಾದರೂ ಸೇವಿಸಿ, ಏನಾದರೂ ತಗೊಳ್ಳಿ. ಶೋ, ತೋರಿಸು. ಡೋಂಟ್ ಶೋ, ತೋರಿಸಬೇಡ. ಕಾಲ್ ಮೀ, ನನ್ನನ್ನು ಕರೆ. ಡೋಂಟ್ ಕಾಲ್ ಮೀ, ನನ್ನನ್ನು ಕರೆಯಬೇಡ. ಸೆಂಡ್ ಹರ್, ಅವಳನ್ನು ಕಳಿಸು. ಡೋಂಟ್ ಸೆಂಡ್ ಹರ್, ಅವಳನ್ನು ಕಳಿಸಬೇಡ. ಟೀಚ್ ಅಸ್, ಡೋಂಟ್ ಟೀಚ್ ಅಸ್. ಇನ್ವೈಟ್ ದೆಮ್, ಅವರನ್ನು ಆಮಂತ್ರಿಸು. ಡೋಂಟ್ ಇನ್ವೈಟ್ ದೆಮ್, ಅವರನ್ನು ಆಮಂತ್ರಿಸಬೇಡ. ಸೆಂಡ್ ಮೀ, ನನ್ನನ್ನು ಕಳಿಸು. ಗಿವ್ ಮೀ, ನನಗೆ ಕೊಡು. ಟೇಕ್ ಅಸ್, ನಮ್ಮನ್ನು ಕರೆದುಕೊಂಡು ಹೋಗು. ಟೀಚ್ ಅಸ್, ನಮಗೆ ಕಲಿಸು. ಬಿಲೀವ್ ಹರ್, ಅವಳನ್ನು ನಂಬು. ಶೋ ಹರ್, ಅವಳಿಗೆ ತೋರಿಸು. ಇಲ್ಲಿರುವ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಷ್ಟು ಸಾಕು ಅನಿಸುತ್ತೆ. ಇದಕ್ಕಿಂತ ಹೆಚ್ಚು ಹೇಳಿದರೆ ಮಕ್ಕಳಿಗೆ ಕಲಿಯೋಕೆ ಹೊರೆ ಅನ್ನಿಸ್ಬೋದು. ಹಾಗೆಯೇ ಈ ವಿಡಿಯೋ ಬಗ್ಗೆ ಮತ್ತು ಈ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಇನ್ನೂ ತುಂಬ ಇದೆ ಕಲಿಯೋಕೆ, ಅದಕ್ಕಾಗಿ ಈ ಸರ್ಕಲ್ ಇದೆಯಲ್ಲ ಇದರ ಮೇಲೆ ಒತ್ತಿ.